ಅವರೆಕಾಳು ಸೀಸನ್ ಬಂತು, ಎಳೆ ಅವರೆಕಾಳು ತಗೊಳ್ಳಿ. ಅವರೆಕಾಳು ತೊಗೊಂಬಿಟ್ಟು ಒಂದು ಒಳ್ಳೆ ಅಕ್ಕಿ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ. ಅವರೆಕಾಳನ್ನ ಕುಕ್ಕರಿಗೆ ಹಾಕ್ಬಿಟ್ಟು ಬೇಯಿಸ್ಕೊಂಬಿಡಿ. 2-3 ವಿಸಲ್ ಕೂಗಿದ್ರೆ ಸಾಕಾಗತ್ತೆ. ಆಮೇಲೆ ಖಾರಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ರುಬ್ಕೊಂಡು ಹಾಕೊಂಡ್ಬಿಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು 4-5 ಹಸಿರು ಮೆಣಸಿನ್ಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ಬೇಕಾದರೆ ನೀವು ಜೀರಿಗೆನೂ ಹಾಕ್ಕೋಬಹುದು, ನಾನಿಲ್ಲಿ ಹಾಕಿಲ್ಲ. ಓಕೆನಾ? ಅದ್ರ ಜೊತೆಗೆ 1 ಕಪ್ಪಷ್ಟು ಕಾಯಿ ತುರಿ, ಎಲ್ಲದನ್ನು ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಬೆಂದಿರೋ ಅವರೆಕಾಳನ್ನು ನೀರು ಸಮೇತ ಹಾಕ್ಕೊಂಡು ಎಲ್ಲದನ್ನು ಕಲಿಸ್ಕೊಳ್ಳಿ. ಅವರೆಕಾಳು ಬೆಂದಿರೋ ನೀರಲ್ಲೂ ಒಳ್ಳೆ ರುಚಿ ಇರುತ್ತೆ, ಅದನ್ನು ಚೆಲ್ಬಿಡಬೇಡಿ, ನೀರು ಸಮೇತ ಉಪಯೋಗಿಸಿ. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ನಾನು ಇಲ್ಲಿ ನೋಡ್ಕೊಂಡು ಹಾಕೋತಾ ಇದ್ದೀನಿ. ಆಮೇಲೆ ಅಕ್ಕಿ ಹಿಟ್ಟು ಸೇರ್ಸೋಕ್ಕೆ ಮುಂಚೆ ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ಕಲಿಸ್ಕೊಂಬಿಡೋದು ಒಂದು ಸರ್ತಿ. ಇನ್ನು ಈ ಟೈಮಲ್ಲಿ ನೀವು ಬೇಕಾದರೆ ಇಂಗನ್ನು ಹಾಕೋಬೋದು. ನಾನಿಲ್ಲಿ ತುಂಬ ಸಿಂಪಲ್ ರೆಸಿಪಿ ಹೇಳ್ಕೊಡ್ತಿರೋದ್ರಿಂದ ಅದೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ಓಕೆನಾ? ಸ್ವಲ್ಪ ಅಕ್ಕಿ ಹಿಟ್ಟು, ಅದು ನಿಮಗೆ ಅಳತೆಗೆ ತಕ್ಕನಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಉಪಯೋಗಿಸಿ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿ ಹಿಟ್ಟು ಉಪಯೋಗಿಸಿದ್ದೀನಿ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ. ನೀರು ಹಾಕ್ಕೊಂಡ್ಬಿಟ್ಟು ನಾನು ರೊಟ್ಟಿ ಹಿಟ್ಟಿಗೆ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ತುಂಬ ಗಟ್ಟಿಯಾಗೋ ಅಲ್ಲ, ತುಂಬ ನೀರಾಗೋ ಅಲ್ಲ, ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ, ಕೈಯಲ್ಲಿ ಈಸಿಯಾಗಿ ತಟ್ಟೋಕ್ಕಾಗೋ ಹಾಗೆ. ನಾನು ಬಾಣಲೆ ರೊಟ್ಟಿ ಮಾಡ್ತಿದ್ದೀನಿ, ಅದಕ್ಕೆ ಡೈರೆಕ್ಟ್ ಬಾಣಲೆಗೆ 1 ಉಂಡೆ ಅಷ್ಟು ಹಿಟ್ಟು ತೊಗೊತಾ ಇದ್ದೀನಿ. ರೊಟ್ಟಿ ಹಿಟ್ಟು ತೊಗೊಂಬಿಟ್ಟು ಅದನ್ನು ಎಣ್ಣೆನಲ್ಲಿ ಸವರ್ಕೊಂಬಿಟ್ಟು ತಟ್ತಾ ಹೋಗೋದು. ಏನು ಅಂದರೆ 1 ರೌಂಡ್ ಈ ಥರ ಎಣ್ಣೆನಲ್ಲಿ ಹೊರಳಿಸ್ಕೊಂಬಿಟ್ರೆ ನಿಮ್ಮ ಕೈಗೂ ಹಿಟ್ಟು ಅಂಟಲ್ಲ. ಆ ಥರ ನೀಟಾಗಿ ತಟ್ಬಿಡ್ಬೋದು. ಮತ್ತು ಬೇಗ ಮುಂದೆ ತಟ್ಕೊತಾ ಹೋಗ್ಬಿಡ್ಬೋದು. ತುಂಬ ಚೆನ್ನಾಗಿ ತೆಳ್ಳಗೆ ತಟ್ಬೋದು. ಮಧ್ಯದಲ್ಲಿ ಒಂದು ತೂತ ಮಾಡಿಬಿಟ್ಟು ಬಾಣಲೆನ ಬೇಯಕ್ಕಿಡೋದು. ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಬಿಡ್ಬೋದು ಬಾಣಲೆ ರೊಟ್ಟಿ ಮಾಡುವಾಗ. ಈ ಥರ ಅಲ್ದಿರ ಮಾಡೋದಾದರೆ ನೀವು ಶೀಟ್ ಮೇಲೆ ಅಥವಾ ಕವರ್ ಮೇಲೆ ಅಥವಾ ಎಣ್ಣೆ ಕವರ್ ಮೇಲೆ ಯಾವುದ್ರ ಮೇಲನ್ನ ತಟ್ಕೊಂಡು ಕಾದಿರೋ ತವ ಮೇಲೆ ಹಾಕ್ಬಿಟ್ಟು ಆ ಥರನೂ ಮಾಡ್ಬೋದು. ಇದು ಬಾಣಲೆ ರೊಟ್ಟಿ ಈ ಥರ ಮಾಡೋದು ವಿಶೇಷ. ಆಮೇಲೆ ಎಲ್ಲ ಕೆಂಪಿಗೆ ಸೈಡ್ಸು ಮತ್ತು ಮಧ್ಯದಲ್ಲಿ ಎಲ್ಲ ಕಡೆ ಕೆಂಪಿಗೆ ಬೆಂದ ಮೇಲೆ 2 ಸೈಡು ತಿರುಗಿಸ್ಬಿಟ್ಟು ಬೇಯಿಸ್ಕೊಂಡು ಮೇಲೆ ಬೇಕಾದರೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಬೋದು. ಆಮೇಲೆ ಸರ್ವ್ ಮಾಡ್ಕೊಂಬಿಟ್ರೆ ಬಿಸಿ ಅವರೆಕಾಳು ರೊಟ್ಟಿ ಚೆನ್ನಾಗಿರುತ್ತೆ. ಮಾತ್ರ ಒಳ್ಳೆ ಟೇಸ್ಟಿಯಾಗಿರೋಂಥ ಸಿಂಪಲ್ಲಾಗಿ ಈಸಿಯಾಗಿ ಮಾಡಬಹುದು. ಗರಿಯಾಗಿ ಬಿಸಿಯಾಗಿ ಅವರೆಕಾಳು ರೊಟ್ಟಿ ಮಾಡಿಕೊಡಿ ನೋಡಿ, ಮನೇಲಿರೋರೆಲ್ಲರೂ ಇಷ್ಟಪಡ್ತಾರೆ. ವಿಡಿಯೋ ಲೈಕ್ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.